ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕರಾದ ಅಭಯ್ ಪಾಟೀಲ್ ಅವರ ವಿರುದ್ಧ ಭ್ರಷ್ಟಾಚಾರ ಹಾಗೂ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರೋ ಆರೋಪ ಕೇಳಿ ಬಂದಿತು. ಈ ಹಿನ್ನೆಲೆಯಲ್ಲಿ ಬುಧವಾರ ನಗರದ ನಿವಾಸಿಗಳು ಕನ್ನಡ ಸಾಹಿತ್ಯ ಭವನದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿತು. ಈ ವೇಳೆ ಅಭಯ್ ಪಾಟೀಲ್ ಅವರು ತಕ್ಷಣ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. हम लोग बेलगाम नगर के जो नागरिक है, हम लोगों ने आज प्रोटेस्ट किया है बीजेपी के खिलाफ। तो मैं आज कर्नाटक बीजेपी को पूछता हूँ कि आप भारतीय जनता पार्टी हो या भ्रष्ट जनों का पार्टी हो, क्योंकि ये जो कर्नाटक बीजेपी ने पूरे राज्य में किसी कांग्रेस मंत्री के खिलाफ एक करप्शन चार्जेस का एक मुहिम जो छिड़ा है और उनका डे एंड नाइट आंदोलन चला है कि जब तक वो नागेंद्र को रिजाइन नहीं करवाएंगे वो उनका डे एंड नाइट धरना चालू रहेगा। तो ये मैं स्वागत करता हूँ। एक अपोजिशन पार्टी रूलिंग पार्टी के मिनिस्टर के करप्शन के खिलाफ लड़ना चाहिए, लेकिन लड़ने के पहले बीजेपी को सोचना चाहिए, कर्नाटक स्टेट बीजेपी यूनिट को सोचना चाहिए कि उनका घर ठीक है कि नहीं, क्योंकि जब उनके खुद के एमएलए हंड्रेड्स ऑफ करोड़ में उनका जो करप्शन है उसके बारे में वो चुप बैठते हैं, और जब अपना घर में व्यवस्था ठीक नहीं है लेकिन दूसरों के घर पर उंगली कराना एक इनको कोई मॉरल ग्राउंड नहीं है कि आज किसी के भ्रष्टाचार के बारे में बात करने के लिए, क्योंकि और उसमें बेलगाम दक्षिण कॉन्स्टिट्यूंसी के जो बीजेपी के एमएलए हैं अभय पाटिल, उन पर डिसप्रोपोर्शनेट एसेट्स एंड करप्शन का केस 2012 से चला हुआ है और अभी ये मैटर सुप्रीम कोर्ट में है। तो उन्होंने इस आंदोलन में नागेंद्र के खिलाफ हम लोग लड़ाई धरना सत्याग्रह करते रहेंगे जब तक वो रिजाइन ना करे, बोल के उन्होंने परसों स्टेटमेंट किया। तो मैं बीजेपी को उनको पूछता हूँ कि तुमको क्या मॉरल ग्राउंड है कि तुम उनके भ्रष्टाचार के बारे में बात करते, जब खुद अभय पाटिल हंड्रेड्स ऑफ करोड़ का करप्शन केस में इन्वॉल्व है। तो उनको कोई मॉरल ग्राउंड नहीं है। तो इसलिए हम लोगों ने आज मुहिम छेड़ा कि जब बीजेपी उनका रेजिग्नेशन मांग सकता है तो हम लोग अभय पाटिल का रेजिग्नेशन मांगते हैं, और बीजेपी को इसके बारे में आके जवाब देना चाहिए, और बीजेपी को पहले उसके खुद के एमएलए को अभय पाटिल को रिजाइन कराना चाहिए। ಸಾಮಾಜಿಕ ಕಾರ್ಯಕರ್ತರಾದ ಸುಜಿತ್ ಮುಳುಗುಂದ್ ಅವರು ಅಭಯ್ ಪಾಟೀಲ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ನೈತಿಕ ಹಕ್ಕು ಅಭಯ್ ಪಾಟೀಲ್ ಅವರಿಗಿಲ್ಲ ಎಂದು ಆರೋಪಿಸಿದರು. ಕಳೆದ 10 ವರ್ಷಗಳಿಂದ ಅಭಯ್ ಪಾಟೀಲ್ ವಿರುದ್ಧ ಲೋಕಾಯುಕ್ತ ಹಾಗೂ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ನಡೆಯುತ್ತಿವೆ ಎಂದು ಸುಜಿತ್ ಮುಳುಗುಂದ್ ಆರೋಪಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸುವ ಮೊದಲು ಬಿಜೆಪಿಯು ಅಭಯ್ ಪಾಟೀಲ್ ಅವರ ರಾಜೀನಾಮೆ ಪಡೆಯಬೇಕು, ಅಲ್ಲದೆ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಒತ್ತಾಯಿಸಿದ್ರು. ಇದೇ ವೇಳೆ ಶೀಘ್ರದಲ್ಲೇ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಸುಜಿತ್ ಮುಳುಗುಂದ್ ಘೋಷಿಸಿದ್ದಾರೆ. ಏನು ಒಂದು ಇತರ ಯಾವುದೋ ಒಂದು ಪಕ್ಷದಲ್ಲಿ ಯಾರೊಬ್ರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ರಾಜೀನಾಮೆ ಕೊಡುವವರೆಗೆ ನಾವು ಇಲ್ಲಿಂದ ಎಳಂಗಿಲ್ಲ ಅಂತ ಈ ರೀತಿ ಒಂದು ನಿನ್ನೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ಬಂತು. ಅದನ್ನ ನೋಡಿ ನನಗೆ ಬಹಳ ತುಂಬಾ ಹಾಸ್ಯಾಸ್ಪದ ಆಗಾಯ್ತು. ಏನೊಂದು ಹಾಸ್ಯಕೂಟ ಮುನ್ನಂಗ ಆಗಿದೆ. ಆ ರೀತಿ ಒಂದು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ನಾನು ನೋಡಿದೆ. ಇವತ್ತಿನ ದಿವಸ ಅವರೇ ಭ್ರಷ್ಟಾಚಾರ ಆಗಿದ್ದಾರೆ. ಮತ್ತೆ ಇವತ್ತಿನ ದಿವಸ ತಮ್ಗೆಲ್ಲ ಗೊತ್ತಿರುವ ಹಾಗೆ 2012ರಿಂದ ಹಿಡ್ಕೊಂಡು ಇನ್ನೂವರೆಗೆ 2026 ಈಗ ನಡೆದಿದೆ. ಕಳೆದ 13 ವರ್ಷಗಳು ಆಯ್ತು. ಸುಮಾರು ಸರಿ ಹೈಕೋರ್ಟ್ ಹಾಗೂ ಇದು ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಬಂದು ಕೂಡ ಅದರಲ್ಲಿ ಟೆಕ್ನಿಕಾಲಿಟಿ ಮೇಲೆ ಅದು ಕೇಸ್ ಕ್ವಾಶ್ ಆದ್ರೂ ಕೂಡ ಮೆರಿಟ್ ಮೇಲೆ ಕ್ವಾಶ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ದಲ್ಲಿ ಕೇಸ್ ಬಾಕಿ ಇದೆ. ಅವರ ಮೇಲೆ ಭ್ರಷ್ಟಾಚಾರದ 100 ಕೋಟಿಗಳ ಹಗರಣದ ಬಗ್ಗೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇದೆ. ಆದ್ರೂ ಕೂಡ ಅವರೇ ಇದರ ಬಗ್ಗೆ ನಾನು ಭ್ರಷ್ಟಾಚಾರ ವಿರುದ್ಧ ತಾವು ಮಾತಾಡ್ತಾ ಇದ್ದಾರೆ, ಹಾಸ್ಯಾಸ್ಪದ. ಅದಕ್ಕಾಗಿ ಬಿಜೆಪಿಯ ಏನು ಪದಾಧಿಕಾರಿಗಳು ಅಥವಾ ಯಾರೆಲ್ಲ ಪ್ರೊಟೆಸ್ಟ್ ಮಾಡಿದಾರೆ ಅವ್ರಿಗೆ ಇದನ್ನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾವ ರೀತಿ ನೀವು ಇತರರು ಭ್ರಷ್ಟಾಚಾರ ಅಂತ ನೀವು ಅದನ್ನ ದುರ್ದುಂಬಿಸ್ತಿದ್ದೀರಾ, ಸೊ ಅದೇ ಪ್ರಕಾರ ನಿಮ್ಮ ಪಾರ್ಟಿಯಲ್ಲಿ ಇರುವಂತ ಅಭಯ್ ಪಾಟೀಲ್ ಭ್ರಷ್ಟರಿದ್ದಾರೆ. ಮೊದಲು ಅವರಿಂದ ಶುರು ಮಾಡಿ. ನಿಮ್ಮ ಸ್ವಪಕ್ಷ ಮೊದಲು ನೋಡ್ರಿ. ಸ್ವಪಕ್ಷದಲ್ಲಿ ಇರುವಂತ ಭ್ರಷ್ಟರ ಬಗ್ಗೆ ಮೊದಲು ಮಾತಾಡಿ, ಅದಾದ ನಂತರ ನೀವು ಬೇರೆಯವ್ರ ಬಗ್ಗೆ ವಿಚಾರ ಮಾಡುವಂದ್ರೆ ಅದನ್ನ ಬಿಟ್ಟು ನೀವು ಅವ್ರನ್ನೇ ನೀವು ಅದ್ರೊಳಗೆ ನೇತಾರನ ಮಾಡಿ ಭ್ರಷ್ಟಾಚಾರಿಗಳ ಒಂದು ಏನು ಹೆಡ್ ಅವರೇ
ಪ್ರಮುಖರು ಮೊದ್ಲು ನಿಮ್ದು ತೊಳ್ಕೊರಿ, ಆಮೇಲೆ ಬೇರೆಯವ್ರು ತೊಳಕ್ ಹೋಗ್ರಿ. ನಿಮ್ದ ತೊಳ್ಕೊಳ್ಳೋದು ಬಿಟ್ಟು ನೀವು ಬೇರೆ ತೊಳಕ್ ಹೊಂಟ್ರೆ ಅದು ಶಾಣೆತನ ಅಲ್ಲ ಅಂತ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ 2018 ಭ್ರಷ್ಟಾಚಾರ ಹೋರಾಟ ಮಾಡ್ತಾ ಇದ್ರೆ ಸುಮ್ಮಾ ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯ ಇವತ್ತು ಯಾಕೆ ಡಿಲೇ ಆಗ್ತಾ ಇದೆ? ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಇದೇ ತಮಗೆಲ್ಲ ಗೊತ್ತಿರುವ ಹಾಗೆ ಕೆಲವೊಂದ್ಸರಿ ಈಗ ಇದರಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಕೂಡ ಆಗಿದೆ ಅಂತ ಕೂಡ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಅದನ್ನು ಅರಿಯಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅವ್ರದ್ದು ಏನಿದೆ ಬೆಳಗಾವಿ, ಬೋರ್ಗಾಂವ್, ನಿಪ್ಪಾಣಿ ಮತ್ತು ಚಿಕ್ಕೋಡಿಯಲ್ಲಿ ಇರುವಂತ ಅದೊಂದು ದೊಡ್ಡ ಒಂದು ಇದು ಸೊಸೈಟಿ. ಅದರಲ್ಲಿ ನೂರಾರು ಕೋಟಿಗಳು ಕೂಡ ಇವರು ಮತ್ತು ಇವರು ಸಂಬಂಧಿಕರ ಎಲ್ಲಾರ್ದೂ ಇವ್ರು ಹೆಂಚಮನ್ಸ್ ಅಂತಾರಲ್ಲ ಅವ್ರೆಲ್ಲರ್ದು ಅಲ್ಲಿ ದುಡ್ಡು ಸಿಕ್ಕಿತ್ತು. ಅದ್ರಲ್ಲಿ IT ರೈಡ್ ಆದಾಗ ಅದ್ರಲ್ಲಿ ಸಿಕ್ಕಿತ್ತು 2011ರಲ್ಲಿ. ಸೊ ಅದರಲ್ಲಿ ಇವ್ರದ್ದು ಹೆಸರಿಂದ 8,85,00,000 ಇವ್ರ ಸ್ವಂತ ಹೆಸರಿಂದ ಇತ್ತು. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವರು ಕೂಡ ಅದಕ್ಕೆ ಅದನ್ನ ಎಲ್ಲ ಡೈರಿಯಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ. ಅವ್ರು ತೆರದಾಳಿ ಅವ್ರು ಏನಿದ್ರು ಅಲ್ಲಿ AGM ಅವರು ಕೂಡ ಕೊಟ್ಟಿದ್ರು. ಇದು ಅಮೌಂಟ್ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡು ಅವ್ರು ಕೂಡ ಅದನ್ನ ಸ್ಟೇಟ್ಮೆಂಟ್ ಆಗಲೇ ಕೊಟ್ಟಿದ್ದಾರೆ. ಅದು ನಂದು ಕೂಡ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಇದನ್ನೆಲ್ಲ ಸೇರ್ಸೋ ಅಂತೇಳಿ ನಾನು ಡಾಕ್ಯುಮೆಂಟರಿ ಎವಿಡೆನ್ಸಸ್ ಸಹಿತ ನಾನು ಕೊಟ್ರೆ ಲೋಕಾಯುಕ್ತ ಪೊಲೀಸರು ಕೂಡ ಇದನ್ನ ಸರಿಯಾಗಿ ಕೆಲಸ ಮಾಡಿಲ್ಲ. ಲೋಕಾಯುಕ್ತ ಪೊಲೀಸರು 128% ಮಾಡಿದ್ರೆ ಅದನ್ನ ಸ್ವಾಗತ. ಬಟ್ ನಾ ಏನೇನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದರಲ್ಲಿ ಅಲ್ಪಸಂಖ್ಯಾತರ ಪರಿವರ್ತನೆ ಏನೋ ಅವ್ರದೊಂದು ಮತ್ತೊಂದು ಸೊಸೈಟಿ ಅದಕ್ಕೆ ಅಧ್ಯಕ್ಷ ಅವರೇ ಇದ್ರು. ಅದರಲ್ಲಿ ಅಲ್ಲಿ ಹಲ್ಗಾದ ಹತ್ರ ಏನೋದೊಂದು ಪ್ರಾಪರ್ಟಿ ರೈತರು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಕೂಡ ಹಾಕಿದ್ರು. ಅದ್ರ ಅಮೌಂಟ್ ಕೂಡ ಅಲ್ಲಿಂದ ಸಸ್ಪೆನ್ಸ್ ಅಕೌಂಟ್ ಇಂದ ಎಲ್ಲ ಇದು ಟ್ರಾನ್ಸಾಕ್ಷನ್ ಆಗಿದೆ. ಸೊ ಇಂಥವೆಲ್ಲ ಸುಮಾರು ಅವ್ರ ಟ್ರಾನ್ಸಾಕ್ಷನ್ಗಳು ಎಲ್ಲ ಇಲ್ಲಿಗಲ್ ಆಗಿ ಅದ್ರಲ್ಲಿ ಕೂಡ ಆಗಿದೆ. ಅದ್ರ ಬಗ್ಗೆ ಕೂಡ ಅದನ್ನು ಕೂಡ ತೆಗೆದ ಪಕ್ಕದಲ್ಲಿ ಇಟ್ಟಿದ್ದಾರೆ. ಅವ್ರ ಬ್ರದರ್ಸ್ ಎಲ್ಲ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅವ್ರ ಇನ್ಕಮ್ ಟ್ಯಾಕ್ಸ್ ಮುಂಚೆ ಅವ್ರ ಎಷ್ಟು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ರು ಅವ್ರ ಹತ್ರ. ಆಮೇಲೆ ಇಷ್ಟೊಂದು ಇನ್ಕಮ್ ಎಲ್ಲಿಂದ ಜನರೇಟ್ ಆಡು ಅದಕ್ಕೆಲ್ಲ ನಾನು ಪ್ರಶ್ನೆ ಮಾಡಿದ್ರು ಕೂಡ ಅದ್ರ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಕೊಟ್ಟರು ಕೂಡ ಅದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರು ಅದನ್ನೆಲ್ಲ ಬದಿಗೆ ತೆಗೆದಿಟ್ಟಿದ್ದಾರೆ. 26,000 ಡಾಕ್ಯುಮೆಂಟ್ಸ್ ಟೋಟಲ್ ಕಲೆಕ್ಟ್ ಆಗಿದೆ. ಅದರಲ್ಲಿ ಸುಮಾರು ಡಾಕ್ಯುಮೆಂಟ್ಗಳನ್ನ ಪಕ್ಕದಲ್ಲಿಟ್ಟು ಅವರಿಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಬಟ್ ನಾನು ಕಂಪ್ಲೇಂಟ್ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರವೂ ಕೂಡ ಅವ್ರು ಅದನ್ನ ಸುಮೂಟವಾಗಿ ಕೇಸ್ ಮಾಡ್ಕೊಳ್ಳೋದು ಇಮಿಡಿಯೇಟ್ಲಿ ಮಾಡ್ಬೇಕಿತ್ತು. ಅವ್ರು ಅದನ್ನು ಮಾಡೋಕೆ ವಿಳಂಬ ಮಾಡಿದ ನಂತರ ನಾನೇ ಒಂದು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ ಅದನ್ನ ನಾನು ಕಂಪ್ಲೇಂಟ್ ಕೊಟ್ಟ ನಂತರ ನನ್ನ ಕಂಪ್ಲೇಂಟ್ ಮೇಲೆ ತಗೊಳ್ಳೋದು ಮತ್ತೆ ಅವಾಗ ನಾನು ಕಂಪ್ಲೇಂಟ್ ಕೊಟ್ಟಂದ್ರೆ ಲೋಕಾಯುಕ್ತ ಪೊಲೀಸರು ಅದನ್ನ ಇದು ಮಾಡ್ತಾರೆ. ಆದರೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಅಭಯ್ ಪಾಟೀಲ್ ಅಥವಾ ಬಿಜೆಪಿ ನಾಯಕರ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಟೆಲಿಗ್ರಾಮ್ಗೆ.